ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಸ್ಟ್ ಔಟ್ ಆಫ್ ವೇಸ್ಟಿಂದ ಏನು ಮಾಡ್ಕೋಬೋದು ಅಂತ ಇವತ್ತು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ನೋಡಿ, ಫಂಕ್ಷನಿಗೆ ಹೊರಟಿರ್ತೀರಾ, ಟೈಮ್ ಇರಲ್ಲ. ಇವಾಗ ನಿಮಗೆ ಇಮ್ಮಿಡಿಯೇಟಾಗಿ ನಿಮಗೆ ಎನ್ವಲಪ್ ಬೇಕಾಗಿರುತ್ತೆ. ಆವಾಗ ನೀವೇನು ಮಾಡ್ತೀರಾ? ಟೈಮು ಇರೋದಿಲ್ಲ. ನೋಡಿ, ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಈ ಥರ ಬಣ್ಣದ ಪೇಪರ್ ಇದ್ದರೆ, ಕಲರ್ ಪೇಪರ್ ಇದ್ದರೆ ನೀವೇ ಈಸಿಯಾಗಿ ರೆಡಿ ಮಾಡ್ಕೋಬೋದು. ನೋಡಿ, ಈಕ್ವಲ್ ಆಗಿ ಜೋಡಿಸ್ಕೋಬೇಕು, ಒಂದು ಸೈಡ್ ಮಾಡಿಸ್ಕೋಬೇಕು, ಆಮೇಲೆ ಮೇಲ್ಗಡೆ ಪಾರ್ಟನ್ನು ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಬೇಗ ಈಸಿಯಾಗಿ ಎನ್ವಲಪ್ ಕಾರ್ಡು ರೆಡಿ ಆಯಿತು. ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಿಮ್ಮ ಸಮಯವೂ ಉಳಿಯುತ್ತೆ, ಟೈಮೂ ಉಳಿಯುತ್ತೆ, ಖರ್ಚು ಉಳಿಯುತ್ತೆ. ನೀವು ಆರಾಮಾಗಿ ಈ ಥರ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಈ ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರುವ ಹಳೆಯ ಬ್ಯಾಂಗಲ್ ಅಥವಾ ಬಳಕೆಗೆ ಬಾರದ ಬ್ಯಾಂಗಲ್ಸ್ ಏನಾದರೂ ಇದೆಯಾ? ಆಗಿದ್ದರೆ ಅವುಗಳನ್ನು ಇನ್ನು ಮುಂದೆ ಎಸಿಬೇಡಿ. ವೇಸ್ಟ್ ಅಂತ ಬ್ಯಾಂಗಲ್ಸನ್ನು ಬಳಸ್ಕೊಂಡು ಇಂದು ನಾವು ಸುಂದರವಾದ ವಾಲ್ ಹ್ಯಾಂಗಿಂಗ್ ತಯಾರಿಸೋಣ. ವಿಡಿಯೋ ನೋಡ್ತಾ ಪ್ರತಿಯೊಬ್ಬರಿಗೂ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮತ್ತು ನಿಮ್ಮ ಸ್ನೇಹಿತರ ಕುಟುಂಬದೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ, ಇದಕ್ಕೇನು ಬೇಕು ಅಂತ ನೋಡೋಣ. ನಮಗೆ ಒಂದು ವೇಸ್ಟ್ ಆಗಿ ಬಿದ್ದಿರುವ ಬ್ಯಾಂಗಲ್ಸ್ ಜೊತೆಗೆ ಒಂದು ನೆಟೆಡ್ ಕ್ಲೋತ್ಸ್ ಹಾಗೂ ಫ್ಲವರ್ ಡಿಸೈನ್ಸ್ ಬೇಕು. ಅಲಂಕಾರಕ್ಕಾಗಿ ಮಿರರ್ ವರ್ಕ್ ಸ್ಟೋನ್ಸ್ ಬೇಕು. ಇವುಗಳ ಜೊತೆಗೆ ಅಂಟಿಸಲು ಗ್ಲೂ ಬೇಕು. ಇಷ್ಟು ಸಾಮಗ್ರಿಗಳಿದ್ದರೆ ನಾವು ತುಂಬ ಸುಂದರವಾದ ವಾಲ್ ಹ್ಯಾಂಗಿಂಗ್ ತಯಾರಿಸಬಹುದು. ಮೊದಲಿಗೆ ನಮ್ಮ ವೇಸ್ಟ್ ಬ್ಯಾಂಗಲನ್ನು ತೆಗೆದುಕೊಳ್ಳೋಣ. ಮನೆಯಲ್ಲಿ ಹಳೆದಾಗಿ ಬಿದ್ದಿರುವ ಬಳಸದ ಬ್ಯಾಂಗಲ್ಸ್ ಇದ್ದರೆ ಅವುಗಳನ್ನು ಈ ರೀತಿ ಕ್ರಾಫ್ಟ್ಗಳಿಗೆ ಬಳಸಬಹುದು. ಬ್ಯಾಂಗಲ್ನ ಬಣ್ಣ ನಿಮ್ಮ ಡಿಸೈನ್ಗೆ ಹೊಂದಿಕೊಂಡಿದ್ದರೆ ಹಾಗೆಯೇ ಬಳಸಬಹುದು. ಇಲ್ಲದಿದ್ದರೆ ಅದಕ್ಕೆ ಬೇರೆ ಬಣ್ಣದ ಪೇಪರ್ ಅಥವಾ ರಿಬ್ಬನ್ ಅಲಂಕಾರಕ್ಕೆ ಬಳಸಬಹುದು. ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ತುಂಬ ವಸ್ತುಗಳು ಬಳಕೆಯಾಗದೆ ಹಾಗೆ ಬಿದ್ದಿರುತ್ತೆ. ಹಳೆಯ ಬ್ಯಾಂಗಲ್ಸ್, ರಿಬ್ಬನ್ಸ್, ಪೇಪರ್ಸ್, ಬಾಟಲ್ಸ್, ಬಾಕ್ಸ್ಗಳು, ಬಟ್ಟೆಯ ತುಂಡುಗಳು, ಹೀಗೆ ಎಷ್ಟೋ ವಸ್ತುಗಳು ಇರುತ್ತವೆ. ಅವುಗಳನ್ನು ನೋಡಿದಾಗ ನಮಗೆ ಅದು ಕೇವಲ ವೇಸ್ಟ್ ಅಂತ ಅನ್ನಿಸ್ಬೋದು. ಆದರೆ ಸ್ವಲ್ಪ ಕ್ರಿಯೇಟಿವಿಟಿ ಬಳಸಿದರೆ ಅದೇ ವಸ್ತುಗಳನ್ನು ಮತ್ತೆ ಉಪಯೋಗಕ್ಕೆ ತರಬಹುದು. ಅದರಲ್ಲೇ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಕಾನ್ಸೆಪ್ಟ್ನ ವಿಶೇಷತೆ ಇದೆ. ಇದರಿಂದ ನಮ್ಮ ಮನೆಯಲ್ಲಿ ಖರ್ಚು ಕೂಡ ಕಡಿಮೆಯಾಗುತ್ತೆ. ಒಂದು ವಾಲ್ ಡೆಕೋರೇಷನ್ ಖರೀದಿಸಲು ಅಂಗಡಿಗೆ ಹೋಗಿ ಹಣ ಖರ್ಚು ಮಾಡುವ ಬದಲು ಮನೆಯಲ್ಲೇ ಬಳಕೆಯಾಗದೇ ಇರುವ ವಸ್ತುಗಳಿಂದಲೇ ಒಂದು ಸುಂದರವಾದ ಡೆಕೋರೇಷನ್ ಪೀಸ್ ತಯಾರಿಸಿಕೊಳ್ಳಬಹುದು. ಅದಕ್ಕಿಂತ ಮುಖ್ಯವಾಗಿ ನಾವು ನಮ್ಮದೇ ಕೈಯಿಂದ ತಯಾರಿಸಿದ್ದೇವೆ ಅನ್ನೋ ಸಂತೋಷ ಬೇರೆ ಇರುತ್ತದೆ. ಈಗ ನಮ್ಮ ವಾಲ್ ಹ್ಯಾಂಗಿಂಗ್ ಬಹುತೇಕ ರೆಡಿಯಾಗಿದೆ. ಇದನ್ನು ಗೋಡೆಯ ಮೇಲೆ ಹಾಕಲು ನೋಡಿ ಫ್ರೆಂಡ್ಸ್, ಕೇವಲ ಒಂದು ವೇಸ್ಟ್ ಬ್ಯಾಂಗಲ್ನಿಂದ ಎಷ್ಟು ಸುಂದರವಾದ ವಾಲ್ ಹ್ಯಾಂಗಿಂಗ್ ತಯಾರಾಗುತ್ತಿದೆ. ಇದಕ್ಕಾಗಿ ನಾವು ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿಲ್ಲ. ಮನೆಯಲ್ಲಿ ಸಿಗುವ ವಸ್ತುಗಳನ್ನೇ ಬಳಸಿಕೊಂಡು ನಮ್ಮ ಮನೆಯ ಅಲಂಕಾರಕ್ಕಾಗಿ ಬೇಕಾದ ವಸ್ತುವನ್ನು ತಯಾರಿಸಿಕೊಂಡಿದ್ದೇವೆ. ಹಾಗಾಗಿ ಕ್ರಿಯೇಟಿವಿಟಿ ಅಂದರೆ ಕೇವಲ ಹೊಸ ವಸ್ತುಗಳನ್ನು ಖರೀದಿಸುವುದಲ್ಲ, ನಮ್ಮ ಬಳಿ ಇರುವ ವಸ್ತುಗಳನ್ನು ಹೊಸ ರೀತಿಯಲ್ಲಿ ಬಳಸಿಕೊಳ್ಳುವುದೇ ಕ್ರಿಯೇಟಿವಿಟಿ. ನಿಮ್ಮ ಮನೆಯಲ್ಲಿ ಕೂಡ ಇಂತಹ ಹಳೆಯ ಬ್ಯಾಂಗಲ್ಸ್ ಅಥವಾ ಬೇರೆ ಕ್ರಾಫ್ಟ್ ಮೆಟೀರಿಯಲ್ಸ್ ಇದ್ದರೆ ಅವುಗಳನ್ನು ಎಸೆಯುವ ಮೊದಲು ಒಂದು ಸಲ ಯೋಚಿಸಿ. ಇದರಿಂದ ನಾನು ಇನ್ನೇನು ಮಾಡಬಹುದು ಅಂತ ಯೋಚಿಸಿ. ಒಂದು ಸಣ್ಣ ಐಡಿಯಾ ಕೂಡ ಒಂದು ಉಪಯುಕ್ತವಾದ ವಸ್ತುವಾಗಿ ಬದಲಾಗಬಹುದು. ಮಕ್ಕಳಿಗೂ ಇಂತಹ ಕ್ರಾಫ್ಟ್ಗಳನ್ನು ಮಾಡಿಸಲು ಪ್ರೋತ್ಸಾಹಿಸಿ. ಇದರಿಂದ ಅವರ ಕ್ರಿಯೇಟಿವಿಟಿ ಹೆಚ್ಚಾಗುತ್ತದೆ. ಜೊತೆಗೆ ವೇಸ್ಟ್ ವಸ್ತುಗಳನ್ನು ಮರುಬಳಕೆ ಮಾಡುವ ಅಭ್ಯಾಸವೂ ಬೆಳೆಯುತ್ತದೆ. ಫ್ರೆಂಡ್ಸ್, ಇವತ್ತಿನ ನಮ್ಮ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಾಲ್ ಹ್ಯಾಂಗಿಂಗ್ ನಿಮಗೆ ಇಷ್ಟವಾಗುತ್ತದೆ ಎಂದು ತಿಳಿದಿದ್ದೇನೆ. ಪ್ಲೀಸ್, ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಮ್ಮ ವೇಸ್ಟ್ ಬ್ಯಾಂಗಲನ್ನು ತೆಗೆದುಕೊಳ್ಳೋಣ. ಮನೆಯಲ್ಲಿ ಹಳೆಯದಾಗಿ ಬಿದ್ದಿರುವ ಬಳಸಲು ಆಗದ ಬ್ಯಾಂಗಲ್ಸ್ ಇದ್ದರೆ ಅವುಗಳನ್ನು ಈ ರೀತಿಯ ಕ್ರಾಫ್ಟ್ಗಳಿಗೆ ಬಳಸಬಹುದು. ಬ್ಯಾಂಗಲ್ನ ಬಣ್ಣ ನಿಮ್ಮ ಡಿಸೈನ್ಗೆ ಹೊಂದಿಕೊಂಡಿದ್ದರೆ ಹಾಗೆಯೇ ಬಳಸಬಹುದು. ಈ ಬ್ಯಾಂಗಲ್ನ ಮೇಲೆ ನಮ್ಮ ನೆಟೆಡ್ ಫ್ಲವರನ್ನು ಚೆನ್ನಾಗಿ ಅಳವಡಿಸಿಕೊಳ್ಳಿ. ಇವತ್ತಿನ ನಮ್ಮ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ವೇಸ್ಟ್ ಎಂದು ಬಿಸಾಡುವ ಹಲವಾರು ವಸ್ತುಗಳಿಂದ ಎಷ್ಟು ಸುಂದರವಾದ ಮತ್ತು ಉಪಯುಕ್ತವಾದ ಕ್ರಾಫ್ಟ್ಗಳನ್ನು ಮಾಡಬಹುದು ಅನ್ನೋದನ್ನು ಇವತ್ತು ನೋಡಿದ್ದೇವೆ. ಖಾಲಿ ವಾಟರ್ ಬಾಟಲ್ಗಳಿಂದ ಹಿಡಿದು ಹಳೆಯ ಕಾರ್ಡ್ಬೋರ್ಡ್, ಐಸ್ ಕ್ರೀಮ್ ಸ್ಟಿಕ್ಗಳು, ಪೇಪರ್, ಹಳೆಯ ಬಟ್ಟೆಗಳು, ವೈರ್ ಬಾಟಲ್ ಕ್ಯಾಪ್ಗಳು, ಬಳಕೆಯಾಗದೆ ಬಿದ್ದಿರುವ ಬ್ಯಾಂಗಲ್ಸ್ಗಳು, ಹೀಗೆ ಹಲವಾರು ವಸ್ತುಗಳನ್ನು ನಮ್ಮ ಕ್ರಿಯೇಟಿವಿಟಿಯಿಂದ ಹೊಸ ರೂಪಕ್ಕೆ ತರಬಹುದು. ವೇಸ್ಟ್ ವಾಟರ್ ಬಾಟಲ್ಗಳನ್ನು ಕತ್ತರಿಸಿ ಪೆನ್ ಸ್ಟ್ಯಾಂಡ್, ಪ್ಲಾಂಟ್ ಹೋಲ್ಡರ್, ಸ್ಟೋರೇಜ್ ಬಾಕ್ಸ್ ಅಥವಾ ಬ್ಯಾಂಗಲ್ ಸ್ಟೋರೇಜ್ ಆಗಿ ಮಾಡಬಹುದು. ಹಳೆಯ ಕಾರ್ಡ್ಬೋರ್ಡ್ನಿಂದ ವಾಲ್ ಹ್ಯಾಂಗಿಂಗ್, ಫೋಟೋ ಫ್ರೇಮ್, ಆರ್ಗನೈಸರ್ ಮತ್ತು ಸುಂದರವಾದ ಡೆಕೋರೇಷನ್ ಪೀಸ್ಗಳನ್ನು ತಯಾರಿಸಬಹುದು. ಹಳೆಯ ಬ್ಯಾಂಗಲ್ಸ್ ಇದ್ದರೆ ಅವುಗಳನ್ನು ಹಾಗೆಯೇ ಬಿಸಾಡುವ ಅವಶ್ಯಕತೆ ಇಲ್ಲ. ಅವುಗಳಿಗೆ ಸ್ವಲ್ಪ ನೆಟ್, ಮಿರರ್ ವರ್ಕ್, ಸ್ಟೋನ್ಸ್ ಅಥವಾ ರಿಬ್ಬನ್ಗಳನ್ನು ಸೇರಿಸಿ ಸುಂದರವಾದ ವಾಲ್ ಡೆಕೋರೇಷನ್ ಮಾಡಬಹುದು. ಹಳೆಯ ವೈರ್ ಹ್ಯಾಂಗರನ್ನು ಕೂಡ ಬ್ಯಾಂಗಲ್ಸ್ ಹ್ಯಾಂಗರ್ ಅಥವಾ ಆಕ್ಸೆಸರೀಸ್ ಆರ್ಗನೈಸರ್ ಆಗಿ ಬಳಸಬಹುದು. ಅದೇ ರೀತಿ ಹಳೆಯ ಪೇಪರ್ ಮತ್ತು ನ್ಯೂಸ್ ಪೇಪರ್ಗಳಿಂದ ಹೂಗಳು, ಗಿಫ್ಟ್ ಎನ್ವಲಪ್, ಗ್ರೀಟಿಂಗ್ ಕಾರ್ಡ್ಗಳು ಮತ್ತು ವಿವಿಧ ರೀತಿಯ ಡೆಕೋರೇಷನ್ ವಸ್ತುಗಳನ್ನು ಮಾಡಬಹುದು. ಬಾಟಲ್ ಕ್ಯಾಪ್ಗಳನ್ನು ಬಳಸಿ ಚಿಕ್ಕ ಚಿಕ್ಕ ಕ್ರಾಫ್ಟ್ಗಳು, ಫೋಟೋ ಫ್ರೇಮ್ ಡೆಕೋರೇಷನ್ ಮತ್ತು ಮಕ್ಕಳ ಶಾಲಾ ಪ್ರಾಜೆಕ್ಟ್ಗಳಿಗೂ ಬಳಸಬಹುದು. ಇದರಲ್ಲಿರುವ ದೊಡ್ಡ ವಿಷಯ ಏನೆಂದರೆ ನಾವು ದುಡ್ಡು ಖರ್ಚು ಮಾಡಿ ಹೊಸ ವಸ್ತುಗಳನ್ನು ಖರೀದಿಸಬೇಕೆಂದೇನಿಲ್ಲ. ನಮ್ಮ ಮನೆಯಲ್ಲೇ ಇರುವ ಹಳೆಯ ವಸ್ತುಗಳಿಗೆ ಸ್ವಲ್ಪ ಸಮಯ, ತಾಳ್ಮೆ ಮತ್ತು ಕ್ರಿಯೇಟಿವಿಟಿ ಕೊಟ್ಟರೆ ಸಾಕು, ಅದೇ ವಸ್ತು ನಮಗೆ ಹೊಸದಾಗಿ ಕಾಣುತ್ತದೆ. ವೇಸ್ಟ್ ಅನ್ನೋದೇ ವಸ್ತುವಿನ ಅಂತ್ಯವಲ್ಲ, ಅದು ಮತ್ತೊಂದು ಹೊಸ ಕ್ರಿಯೇಟಿವಿಟಿ ಆರಂಭ. ಹಾಗಾಗಿ ಇನ್ನು ಮುಂದೆ ಮನೆಯಲ್ಲಿ ಯಾವುದಾದರೂ ವಸ್ತುವನ್ನು ಬಿಸಾಡುವ ಮೊದಲು ಇದರಿಂದ ಇನ್ನೇನು ಮಾಡಬಹುದು ಅಂತ ಒಂದು ಸಲ ಯೋಚಿಸಿ ನೋಡಿ. ನಿಮ್ಮ ಮಕ್ಕಳ ಜೊತೆಗೂಡಿ ಇಂತಹ ಡೈ ಕ್ರಾಫ್ಟ್ಗಳನ್ನು ಮಾಡುವುದರಿಂದ ಅದರಲ್ಲೂ ಕ್ರಿಯೇಟಿವಿಟಿ, ತಾಳ್ಮೆ ಮತ್ತು ಪರಿಸರದ ಬಗ್ಗೆ ಕಾಳಜಿ ಬೆಳೆಯುತ್ತದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಬೆಸ್ಟ್ ಔಟ್ ಆಫ್ ವೇಸ್ಟ್, ಡೈ ಮತ್ತು ಕ್ರಿಯೇಟಿವಿಟಿ ಐಡಿಯಾಸ್ಗಾಗಿ ನಮ್ಮ ಜೊತೆಗೆ ಇರಿ. ನಿಮಗೂ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರುವ ಯಾವುದಾದರೂ ವಸ್ತುವಿನಿಂದ ಹೊಸ ಕ್ರಾಫ್ಟ್ ಮಾಡುವ ಐಡಿಯಾ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಐಡಿಯಾವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಪ್ರಯತ್ನಿಸಬಹುದು. ನಮ್ಮ ಚಿಕ್ಕ ಪ್ರಯತ್ನದಿಂದ ಒಂದು ವಸ್ತು ವೇಸ್ಟ್ ಆಗುವುದನ್ನು ತಪ್ಪಿಸಿದರೂ ಅದು ನಮ್ಮ ಪರಿಸರಕ್ಕೆ ದೊಡ್ಡ ಸಹಾಯ. ಇವತ್ತಿನ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ ನಿಮಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಬೆಂಬಲವೇ ನಮ್ಮ ಮುಂದಿನ ವಿಡಿಯೋಗಳಿಗೆ ದೊಡ್ಡ ಶಕ್ತಿ. ಮತ್ತೊಂದು ಹೊಸ ಕ್ರಿಯೇಟಿವ್ ಐಡಿಯಾದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ವೇಸ್ಟನ್ನು ಕಡಿಮೆ ಮಾಡಿ, ಹಳೆಯ ವಸ್ತುಗಳನ್ನು ಮರುಬಳಕೆ ಮಾಡಿ ಮತ್ತು ನಿಮ್ಮ ಕ್ರಿಯೇಟಿವಿಟಿಯನ್ನು ಯಾವಾಗಲೂ ಜೀವಂತವಾಗಿಟ್ಟುಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್. ಮತ್ತೊಂದು ಸುಂದರವಾದ ವಿಡಿಯೋದಲ್ಲಿ ಮತ್ತೆ ಸಿಗೋಣ.